ಕೆಲವೊಮ್ಮೆ ಆ ಅರಿವು ಶುದ್ಧ ಚೈತನ್ಯ ಅಂತ ನೀವು ಅಂತಿರಲ್ಲ, ಆ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಇರುತ್ತೇನೆ, ಆದರೆ ತದನಂತರ ಆ ಸ್ಥಿತಿಯಲ್ಲಿ ಇರಲು ಸಾಧ್ಯವಾಗ್ತಿಲ್ಲ. ಅದು ಸ್ಥಿರ ಆಗಬೇಕಾದರೆ ಹೇಗೆ ಮತ್ತು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವ್ರ ಪ್ರಶ್ನೆ ಏನಂದರೆ, ನಾವು ಧ್ಯಾನ ಮಾಡಿದಾಗ ಇಲ್ಲ ಯಾವುದನ್ನು ಸುಮ್ಮನೆ ಕೂತಿರುವಾಗ ಆ ಸ್ಥಿತಿಗೆ ಹೋಗ್ಬಿಡ್ತೀವಿ. ಒಂದೇ ಸ್ಥಿತಿ, ಆ ಶುದ್ಧ ಚೈತನ್ಯ ಸ್ಥಿತಿ ಅಂತ ಏನು ಹೇಳ್ತೀವಲ್ಲ, ಆ ಸ್ಥಿತಿಗೆ ಹೋಗ್ಬಿಟ್ಟು ಆಮೇಲೆ ತದನಂತರ ಮತ್ತೆ ಒಂದು 5-6 ದಿನ ಧ್ಯಾನನೇ ಮಾಡಲ್ಲ, ಸುಮ್ಮನೆ ಮಾಮೂಲು ಪ್ರಾಪಂಚಿಕದಲ್ಲಿ ಮುಳುಗೋಗಿರ್ತೀವಲ್ಲ, ಆವಾಗ ಮತ್ತೆ ನಮಗೆ ಆ ಅರಿವಿರಲ್ಲ. ಮತ್ತು ಈ ಸೇಮು ಗೊಂದಲಗಳು, ದುಃಖ, ಬಾಧೆ, ಕಷ್ಟ, ನಷ್ಟ, ಇದು ಅದು ಅದರಲ್ಲೆಲ್ಲ ತೊಡಗಿಬಿಟ್ಟಿರ್ತೀವಲ್ಲ. ಇದು ಹೇಗೆ ನಾವು ಅಂದರೆ ಅದು ಮಾಡುವಾಗ ಮಾತ್ರ ನಾವು ಆ ಸ್ಥಿತಿಲಿ ಇರ್ತೀವಿ. ಅದಾದಮೇಲೆ ಮತ್ತೆ ದೈನಂದಿನ ಜೀವನದಲ್ಲಿ ಆ ಸ್ಥಿತಿಲಿ ಇರೋಕ್ಕಾಗ್ತಾ ಇಲ್ಲ. ಯಾಕೆ, ಹೇಗೆ ಅಂತ ಕೇಳಿದ್ದಾರೆ. ಪ್ರಶ್ನೆ ತುಂಬ ಕ್ಲಿಯರ್ ಆಗಿದೆ. ಇದಕ್ಕೆ ಸಮಾಧಾನ ಕೊಡ್ತೀನಿ. ನಾವು ಊಟ ತಿಂದಾಗ ಇದೇನಾಗಿದೆ, ಈ ಥರ ತೊಗೊಳೋದು ಬೇಡ. ಫಸ್ಟ್ ಆಫ್ ಆಲು ನಾವು ಪೂರ್ಣ ಚೈತನ್ಯವಾಗಿ ಬಂದಿದ್ದೀವಿ. ಅಂದರೆ ಫಸ್ಟ್ ನಾವು ಬಂದಾಗ ಪ್ಯೂರ್ ಒಂದು ಕಾನ್ಷಿಯಸ್ ಸ್ಟೇಟಲ್ಲೇ ಬಂದಿದ್ದು, ಪ್ಯೂರ್ ಕಾನ್ಷಿಯಸ್ನೆಸ್ ಅಂದರೆ ಅರಿವಿನ ಸ್ಥಿತಿಲೇ ಬಂದ್ವಿ. ಆದರೆ ಏನಾಯಿತು, ಈ ಸೃಷ್ಟಿಯಲ್ಲಿ ಈ ಮನಸ್ಸು, ಬುದ್ಧಿ, ಚಿತ್ತ ಅನ್ನೋದು ಕೂಡ ಸೃಷ್ಟಿ ಆಯಿತು. ಯಾಕಂದರೆ ಮನಸ್ಸಿದ್ರೇ ಇಲ್ಲೆಲ್ಲ ಬದುಕೋಕ್ಕಾಗೋದು ಅಲ್ವಾ. ಮನಸ್ಸಿದ್ರೇ ಒಂದು ಆಲೋಚನೆ ಬಂದರೆ, ಇವಾಗ ಎಲ್ಲೋ ಹೋಗಬೇಕು ಅಂದರೆ ಒಂದು ಆಲೋಚನೆ ಬೇಕು ನನಗೆ, ಹೆಂಗೆ ಹೋಗಬೇಕು ಅನ್ನೋದು. ಸೊ ಇದೆಲ್ಲ ಉಪಕರಣ ಅಷ್ಟೇ, ಅರ್ಥ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ಲು ನಮ್ಮ ಮನೇಲಿ ಒಬ್ರು ಕೆಲಸದವ್ರನ್ನ ಇಟ್ಕೋತೀವಲ್ವ, ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ನೀವೇ ಮಾಡ್ತೀರಾ? ಇಲ್ಲ, ನೀವು ಕೆಲಸದವ್ರು ಇಟ್ಕೋತೀರ. ಅಂದರೆ ಅದೇ ರೀತಿ ಈ ಚೈತನ್ಯಕ್ಕೂ ಒಂದು ಕೆಲಸದವ್ರು ಬೇಕು, ಆ ಕೆಲಸ ಮಾಡೋಕ್ಕೆ ಒಬ್ಬರು ಬೇಕು. ಮ್ಯಾನೇಜರು ಕಂಪ್ನೀಲಿ ಸ್ವೀಪಿಂಗ್ ಕೆಲಸ ಮಾಡ್ತಾರಾ? ಇಲ್ಲ ವಾಷಿಂಗ್ ಕೆಲಸ ಮಾಡ್ತಾರಾ? ಇಲ್ಲ ಅಂದರೆ ಟೀ ಕೊಡೋದು, ಬಿಸ್ಕೆಟ್ ಕೊಡೋದು, ಇವೆಲ್ಲ ಇರ್ತಾವಲ್ಲ ಕೆಲಸಗಳು, ಇವೆಲ್ಲ ಮ್ಯಾನೇಜರ್ ಮಾಡ್ತಾರಾ? ಇಲ್ಲ ಓನರ್ ಮಾಡ್ತಾರಾ? ಇಲ್ಲ, ಇವೆಲ್ಲ ಮಾಡೋದಕ್ಕೆ ಒಬ್ಬರು ಸಪ್ರೇಟಾಗಿ ಇಟ್ಕೋತಾರೆ. ಅದೇ ರೀತಿ ಚೈತನ್ಯನೂ ಒಂದು ಆತ್ಮನೂ ಕೂಡ ಈ ಒಂದು ಮನಸ್ಸು ಅನ್ನೋದು ಕ್ರಿಯೇಟ್ ಮಾಡ್ತು, ಈ ಒಂದು ಬುದ್ಧಿ ಅನ್ನೋದು ಕ್ರಿಯೇಟ್ ಮಾಡ್ತು, ಈ ಒಂದು ಚಿತ್ತ ಅನ್ನೋದು ಕ್ರಿಯೇಟ್ ಮಾಡ್ತು. ಯಾಕೆ? ಅವ್ರಿಗೆ ಬೇಕು, ಆ ಆತ್ಮಕ್ಕೆ ಬೇಕು ಇವೆಲ್ಲ ಉಪಕರಣಗಳು. ಇವೆಲ್ಲ ಉಪಕರಣಗಳು ಇದ್ರೇ ನಾನು ಕೆಲಸಗಳು ಮಾಡ್ಕೊಳಕ್ಕಾಗತ್ತೆ. ಒಂದೊಂದು ಕೆಲಸ ಬೇಕು ಅಂದರೆ ಒಬ್ಬೊಬ್ಬರು ಬೇಕು. ವಾಷಿಂಗ್ ಮಾಡೋಕ್ಕೆ ವಾಷಿಂಗ್ ಅವನೇ ಬೇಕು, ಸ್ವೀಪಿಂಗ್ ಮಾಡೋಕ್ಕೆ ಸ್ವೀಪರೇ ಬೇಕು. ಅದೇ ರೀತಿ ಇವೆಲ್ಲ ಕೆಲಸಕ್ಕೂ ಒಂದೊಂದು ಉಪಕರಣಗಳಿವೆ. ಯಾವುದು? ಈ ಮನಸ್ಸು, ಬುದ್ಧಿ, ಚಿತ್ತ ಅಂತ. ಈ ಮನಸ್ಸು, ಬುದ್ಧಿ, ಚಿತ್ತ ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಅದನ್ನು ನೋಡ್ಕೊಳ್ಳಿ ಒಂದ್ಸತಿ. ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಅಂದರೆ ಏನು ಅಂತ ಹೇಳಿದ್ವಿ, ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಇವನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡೋಕ್ಕೆ, ಅವರು ಆ ಚೈತನ್ಯದಿಂದ ಇವನ್ನೆಲ್ಲ ಅನುಭವಿಸೋಕ್ಕೋಸ್ಕರ. ಇವೆಲ್ಲ ಹೇಗಿರುತ್ತೆ, ಹೇಗೆ ಮಾಡ್ಬೋದು. ಇವಾಗ ನಾನು ಮನೆಯಲ್ಲೇ ಕೂತಿದ್ರೆ ಏನಾಗುತ್ತೆ, ತಿಳ್ಕೊಳಕ್ಕೆ ಏನು ಒಂದು ಆಚೆ ಹೋಗಬೇಕು ಅಂತ ಅನ್ಸುತ್ತಲ್ಲ, ಒಂದು ಆಸೆ ಬರುತ್ತೆ, ಆಚೆ ಹೋಗೋಣ ನೋಡೋಣ ಅಂತ. ಅದೇ ರೀತಿ ಒಂದು ಚೈತನ್ಯ ರೂಪದಲ್ಲಿರ್ತಕ್ಕಂಥ, ಅಣು ರೂಪದಲ್ಲಿರ್ತಕ್ಕಂಥ ಒಂದು ಆತ್ಮ ಏನಾಗುತ್ತೆ, ಒಂದು ದೇಹ ತೊಗೊಳುತ್ತೆ, ಜೀವಾತ್ಮ ಆಗುತ್ತೆ. ಈ ದೇಹ ತೊಗೊಂಡಾಗ ಜೀವಾತ್ಮ ಅಂತ ಆಗುತ್ತೆ. ಈ ಜೀವಾತ್ಮ ಯಾಕಾಗುತ್ತೆ? ಈ ಜೀವದಿಂದ, ಈ ಕೈಗಳಿಂದ ಏನೋ ಮಾಡೋಕ್ಕೆ, ಈ ನಾಲಿಗೆಯಿಂದ ಏನೋ ಒಂದು ಸವಿಯೋದಕ್ಕೆ, ಈ ಶ್ರವಣ ಅಂದರೆ ಕಿವಿಗಳಿಂದ ಏನೋ ಒಂದು ಒಳ್ಳೆ ಇಂಪಾದ ಗೀತೆ ಕೇಳೋಕ್ಕೆ, ಕಣ್ಣಿನಿಂದ ಸುಮ್ಮನೆ ಇವೆಲ್ಲ ಜಸ್ಟ್ ಹೋಗ್ಬಿಟ್ಟು ಬರೋಕ್ಕೆ. ಇವಾಗ ನೀವು ಯಾಕೆ ಆಚೆ ಹೋಗ್ತೀರಾ ಅಂದರೆ ಏನಾದ್ರು ಅರ್ಥ ಇದೆಯಾ? ಇಲ್ಲ, ಸುಮ್ಮನೆ ಹೋಗ್ತೀನಿ ಅಷ್ಟೇ, ಸುಮ್ಮನೆ ಜಸ್ಟ್ ಫಾರ್ ದಿಸ್. ಅದೇ ರೀತಿ ಆ ಮೂಲ ಚೈತನ್ಯದಿಂದ ಇದು ಬಂದಿದೆ. ಆ ಮೂಲ ಚೈತನ್ಯ, ಅಣುವಾದ ಚೈತನ್ಯದಿಂದ ಈ ಜೀವಾತ್ಮ ಅನ್ನೋದು ತೊಗೊಂಡಿದೆ. ಏನಕ್ಕೆ? ಜಸ್ಟ್ ಇವನ್ನೆಲ್ಲ ನೋಡೋಕ್ಕಷ್ಟೇ. ಇದು ಅನುಭವಿಸಲೇಬೇಕಾ ಅಂತ ಅಂದರೆ ಏನಿಲ್ಲ, ಎಲ್ಲರೂ ಅನುಭವಿಸ್ತಾ ಇದ್ದಾರೆ? ಇಲ್ಲ, ನಾವು ಅನುಭವಿಸ್ದಂಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ ಅಲ್ವಾ. ಸೊ ಸುಮ್ಮನೆ ಜಸ್ಟ್ ಬಂದಿದೆ ಅಷ್ಟೇ, ಅರ್ಥ ಆಯ್ತಾ. ಸೊ ಇದು ಬಂದಿರೋದ್ರಿಂದ ಪ್ರಶ್ನೆಗೆ ಹೋಗೋಣ ಏನು ಅಂತ. ಆ ಅರಿವು ಸ್ಥಿತಿ ಅಂತ ಹೇಳಿದ್ವಿ. ಓಕೆ, ಸೊ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾನು ಯಾಕೆ ಆ ಶುದ್ಧ ಚೈತನ್ಯ ಸ್ಥಿತಿಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಪ್ರಶ್ನೆ.
ಓಕೆನಾ? ಆ ಪ್ರಶ್ನೆಯನ್ನು ಮತ್ತೆ ನಾವು ತಿಳ್ಕೊಳ್ಳೋಣ. ಏನಕ್ಕೆ ನಾನು ಆ ಸ್ಥಿತಿಲೇ ಇರೋಕ್ಕಾಗ್ತಾಯಿಲ್ಲ ಅಂದರೆ, ಈ ಒಂದು ದೇಹ ತಗೊಂಡು ನಾನು ಈ ಮನಸ್ಸಿಗೆ, ಈ ಬುದ್ಧಿಗೆ, ಈ ಒಂದು ಚಿತ್ತಕ್ಕೆ ಒಳಗಾಗ್ಬಿಟ್ಟಿರ್ತೀನಿ. ಅಂದರೆ ಈ ಚೈತನ್ಯವನ್ನು ಮರ್ತೋಗ್ಬಿಟ್ಟು ನಾನು ಈ ದೇಹ, ನಾನು ಈ ಬುದ್ಧಿ, ನಾನು ಈ ಮನಸ್ಸು, ನಾನು ಈ ಚಿತ್ತ ಅಂತಲೇ ಒಂದು ನಂಬಿಕೆ ಮೇಲೆ ಇದ್ಬಿಡೋದ್ರಿಂದ ಏನಾಗುತ್ತೆ, ಆ ಚೈತನ್ಯದಿಂದ ಸ್ವಲ್ಪ ದೂರ ಓಡ್ಕೋತೀವಿ, ಈ ಮನಸ್ಸನ್ನು ಪಾಲಾಗ್ಬಿಡ್ತೀವಿ. ಸೊ ಈ ಥರ ಎಷ್ಟೋ ಜನ್ಮಗಳು ಬಂದ್ಬಿಡ್ತೀವಿ ನಾವು. ಈ ಮನಸ್ಸೊಂದಿಗೆ ಬಂದ್ಬಿಡ್ತೀವಿ. ಈ ಮನಸ್ಸು ಚಿತ್ತ ಬುದ್ಧಿ ಜೊತೆಗೇ ಇದ್ಬಿಟ್ಟು ಇವಾಗ ಎಷ್ಟೋ ಸಾವಿರ ಜನ್ಮಗಳು ಈ ಥರ ಎತ್ಬಿಟ್ಟು ಇವಾಗ ಒಂದೇ ಸತಿ ನಾನು ಚೈತನ್ಯವಾಗಲೇ ಏನಕ್ಕೆ ಇರಬಾರ್ದು ಅಂತ ಅಂದ್ಕೊಂಡ್ರೆ, ಈ ಜ್ಞಾನ ತೊಗೊಂಡು ನಾನು ಚೈತನ್ಯವಾಗಲೇ ಇರಬೇಕಲ್ಲ, ನಾನು ಆತ್ಮಸ್ವರೂಪವಾಗಿ ಇರಬೇಕಲ್ಲ, ಯಾಕೆ ಇರೋಕ್ಕಾಗ್ತಾಯಿಲ್ಲ ಅಂದರೆ ಟೈಮ್ ತೊಗೊಳುತ್ತಿದ್ದು. ಯಾಕೆ ಅಂದರೆ ನೀವು ಎಷ್ಟೋ ಜನ್ಮಗಳಿಂದ ಈ ರೀತಿ ಬಂದ್ಬಿಟ್ಟಿದ್ದೀರ. ಯಾವ ರೀತಿ? ಈ ಮನಸ್ಸು ಬುದ್ಧಿ ಚಿತ್ತಾನೇ ನಾನು, ಈ ದೇಹನೇ ನಾನು ಅನ್ನೋ ಒಂದು ಅಹಂಭಾವನೆ ಹೊಂದಿಸ್ಕೊಂಡ್ಬಿಟ್ಟಿರ್ತೀರ. ನಾನು ಆ ಚೈತನ್ಯ ಅಲ್ಲ, ನಾನು ಈ ದೇಹ ಬುದ್ಧಿ ಮನಸ್ಸು, ಈ ಹೆಸರು ನಾನು ಅನ್ನೋ ಒಂದು ಅಜ್ಞಾನ ತುಂಬ್ಕೊಂಡ್ಬಿಟ್ಟಿರ್ತೀವಿ. ತುಂಬ್ಕೊಳ್ಳೋದ್ರಿಂದ ಇದು ಎಷ್ಟೋ ಜನ್ಮಗಳಿಂದ ಬರೋದ್ರಿಂದ ಮತ್ತೆ ನಾವು ಆ ಸ್ಥಿತಿಗೆ ಹೋಗಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಒಂದಿನದ ಕೆಲಸ ಅಲ್ಲ ಇದು. ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೀವಿ, ಆಚೆ ಹೋಗ್ಬಿಟ್ಟು ಮನೆ ಇವಾಗ ಎಲ್ಲಿದೆ ಅಂತ ಗೊತ್ತಿಲ್ಲ, ವಾಪಸ್ಸು ತುಂಬ ದೂರ ಬಂದುಬಿಟ್ಟಿದ್ದೀವಿ, ವಾಪಸ್ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಅಡ್ರೆಸ್ಸು ಹುಡ್ಕೊಂಡು ಬರಬೇಕು ಅಂದರೆ ಟೈಮ್ ತೊಗೊಳುತ್ತಲ್ವ, ಒಂದೇ ಸತಿ ಬಂದ್ಬಿಡ್ತೀವ. ಇವಾಗ ನಮಗೇನೆಂದರೆ ನಮ್ಮ ಅಡ್ರೆಸ್ ಯಾವುದು ಅಂತ ಗೊತ್ತಾಗಿದೆ ಅಷ್ಟೇ, ಬಟ್ ಆ ಅಡ್ರೆಸ್ಸನ್ನು ಹುಡುಕೊಂಡು ಹೋಗಿ ಅಲ್ಲಿರಬೇಕು, ಅದರೊಳಗೆ ಹೋಗಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಇಲ್ಲಿಂದ ಬೆಂಗಳೂರಿಂದ ಅಮೇರಿಕಾಗೆ ಹೋಗ್ಬಿಟ್ಟಿರ್ತೀವಿ, ಅಲ್ಲಿಂದ ಬರಬೇಕು ವಾಪಸ್ಸು. ಹೇಗೆ ಬರೋದು, ಎಂತ ಬರೋದು, ಏನು ಎತ್ತ ಎಲ್ಲ ಬೇಕಲ್ವ. ಸೊ ಅಷ್ಟು ಸುಲಭ ಅಲ್ಲ. ಜ್ಞಾನ ಏನು ತೊಗೋತಾ ಇದ್ದೀವಿ, ವಾಪಸ್ ಅಡ್ರೆಸ್ಸು ಅಂತ ತೊಗೋತಾ ಇದ್ದೀವಿ. ಅಂದರೆ ಈ ಆತ್ಮಜ್ಞಾನದಿಂದ ನಾವು ಅಡ್ರೆಸ್ ತೊಗೋತಾ ಇದ್ದೀವಿ ಅಷ್ಟೇ, ಬಟ್ ಅಲ್ಲಿರಬೇಕು, ಅಲ್ಲೇ ಹೋಗಿರಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತದು. ಅದನ್ನು ಆ ಸ್ಥಿತಿಗೆ ಬರಬೇಕು. ಈಗೋ ಅನ್ನೋದು ಡಿಸಾಲ್ವ್ ಆಗಬೇಕು. ನಿಮ್ಮ ಅರಿಷಡ್ ವರ್ಗಗಳು ಏನು ತಂದ್ಕೊಂಡಿದ್ದೀರೋ ಅದು ಡಿಸಾಲ್ವ್ ಆಗಬೇಕು. ಈ ಮನಸ್ಸು ಆಲೋಚನೆ ಮಾಡೋದು ನಿಲ್ಲಿಸ್ಬೇಕು. ತನ್ನಂತಕ್ಕೆ ತಾನೇ ಆಲೋಚನೆ ಮಾಡ್ತಾ ಇದೆಯಲ್ಲ, ಆಲೋಚನೆ ಬಿಡ್ತಾ ಇರುತ್ತಲ್ಲ, ನಾನಿದು, ನಾನು ಅದು, ಅದು ಇದು ಅದು ಅಂತ ಬಿಡ್ತಾ ಇರುತ್ತಲ್ಲ, ಆ ಆಲೋಚನೆಯಿಂದ ಆಚೆ ಬರಬೇಕು. ಎಷ್ಟೊಂದು ಕೆಲಸ ಇದೆಯಲ್ವ, ಸುಮ್ಮನೆ ಅಲ್ವಲ್ಲ. ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕು, ಧ್ಯಾನ ಸಾಧನೆ ಅನ್ನೋದು ಮಾಡ್ತಾ ಇರಬೇಕು. ಪ್ರತಿನಿತ್ಯ ಧ್ಯಾನ ಸಾಧನೆ. ಧ್ಯಾನ ಅಗ್ನಿ ದಗ್ಧ ಕರ್ಮಾಣ ಅಂತಾರೆ. ಧ್ಯಾನನೇ ಆ ಲಯಕ್ಕೆ ತುಂಬ ಹತ್ತಿರವಾದಂಥ ಸಾಧನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಧ್ಯಾನ ಮಾಡ್ತಾನೆ ಇರಬೇಕು. ಸತತ ಧ್ಯಾನ ಅಭ್ಯಾಸ ಮಾಡಬೇಕು. ಧ್ಯಾನ ಮಾಡಿದಾಗೆಲ್ಲ ನೀವು ಆ ಆತ್ಮಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆ ಆತ್ಮಸ್ಥಿತಿಲಿ ಇರ್ತೀರ, ಆ ಪರಮಾನಂದ ಸ್ಥಿತಿಲಿ ಇರ್ತೀರ, ಆನಂದಮಯ ಸ್ಥಿತಿಲಿ ಇರ್ತೀರ, ಚಿದಾನಂದ ರೂಪರಾಗಿರ್ತೀರ. ದೇಹ ಗೊತ್ತಿರಲ್ಲ, ಮನಸ್ಸು ಗೊತ್ತಿರಲ್ಲ, ಬುದ್ಧಿ ಗೊತ್ತಿರಲ್ಲ, ಚಿತ್ತ ಗೊತ್ತಿರಲ್ಲ, ಯಾವುದು ಇಲ್ದಿರೋ ಸ್ಥಿತಿಲಿ ಒಂದು ಟೈಮ್ ಇರ್ತೀರ ನೀವು ಆ ಧ್ಯಾನದಲ್ಲಿ ಧ್ಯಾನ ಮಾಡುವಾಗ. ಆ ಸ್ಥಿತಿನೇ ಪರ್ಮನೆಂಟ್ ಆಗಬೇಕು, ಪರ್ಮನೆನ್ಸಿ ಬರಬೇಕು. ಅಂದರೆ ಮತ್ತೆ ನಾನು ಮೂಲ ಚೈತನ್ಯನಾಗಬೇಕು ಅಂದರೆ ಸತತ ಸಾಧನೆ ಬೇಕು. ಈ ಈಗೋ ಅನ್ನೋದು ಡಿಸಾಲ್ವ್ ಆಗಬೇಕು. ಎಷ್ಟು ಕಷ್ಟ ಈ ಈಗೋ ಅನ್ನೋದು, ಈ ಅಹಂಭಾವನೆ ಇದೆಯಲ್ಲ, ಇದರಿಂದ ಆಚೆ ಬರೋದು ತುಂಬ ಕಷ್ಟ ಇದೆ. ನಾನು ಕಾರ್ತಿಕ್ ಅನ್ನೋದು ಬಿಡಬೇಕು. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನಿದು, ನಂದು ತಾಯಿ, ನನ್ನ ತಂದೆ, ನನ್ನ ಮನೆ, ನನ್ನ ಕುಲ, ನನ್ನ ಗೋತ್ರ, ಇವೆಲ್ಲದರಿಂದ ಆಚೆ ಬರಬೇಕಲ್ಲ ಅಲ್ವಾ. ಇವೆಲ್ಲದರಿಂದನೂ ಆಚೆ ಬರಬೇಕು. ಇವೆಲ್ಲ ಯಾವುದು ನಾನಲ್ಲ. ಈ ಮನಸ್ಸು ನಾನಲ್ಲ, ಈ ದೇಹನೂ ನಾನಲ್ಲ, ಈ ಬುದ್ಧಿನೂ ನಾನಲ್ಲ, ಈ ಚಿತ್ತನೂ ನಾನಲ್ಲ. ಯಾವುದು ನಾನಲ್ಲ, ನಾನು ಮೂಲ ಚೈತನ್ಯ ಮಾತ್ರವೇ ಅಂತ ಅರ್ಥಕೋಬೇಕು. ಆ ಸ್ಥಿತಿಲಿ ಇರಬೇಕು ಅಂದರೆ ಎಷ್ಟೋ ಸಾಧನೆ ಬೇಕು. ಸೊ ಗ್ರೇಟ್. ನೀವು ಈ ಆತ್ಮಜ್ಞಾನ ತಿಳ್ಕೊಳ್ತಾ ಇರೋದೇ ಗ್ರೇಟ್. ಫಸ್ಟ್ ಆಫ್ ಆಲು ತಿಳ್ಕೊಂಡ್ಮೇಲೆ ಇದು ದಿವ್ಯ ಜ್ಞಾನ ಪ್ರಕಾಶನ ಆಗಬೇಕು. ಇವಾಗ ಜ್ಞಾನ ತೊಗೊಂಡಿದ್ದೀರ ಅಷ್ಟೇ, ಇದೇನಾಗಬೇಕು, ದಿವ್ಯ ಜ್ಞಾನ ಪ್ರಕಾಶನ ಆಗಬೇಕು. ಅಂದರೆ ಇದು ರಿಯಾಲಿಟಿಲಿ ಬರಬೇಕು ಅಂದರೆ ತುಂಬ ಸಾಧನೆ ಬೇಕು. ಆ ಸಾಧನೆ ಮಾಡ್ತಾ ಸೊ ಅದ್ರ ಹಿಂದೆನೇ ಹೋಗೋದೇನು ಬೇಡ, ಆಯಾಗ ಸಾಧನೆ ಮಾಡಿ ಈ ಜ್ಞಾನವನ್ನು ಪಡ್ಕೊಂಡು ನೀವು ಮುಂದೆ ಹೋಗ್ಬೇಕಷ್ಟೆ. ಸಾಧನೆ ಮಾಡಿಕೊಂಡು ಆಯಾಗ ಮುಂದೆ ಹೋಗ್ತಾ ಯಾವತ್ತೋ ಒಂದಿನ ಅದು ಯಾವಾಗ ಹಣ್ಣಾಗುತ್ತೋ ಅದೇ ನಿಮಗೆ ಸಾಕ್ಷಾತ್ಕಾರ ಕೊಡುತ್ತೆ. ನಿಮ್ಮಷ್ಟಕ್ಕೆ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ಆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಂಬಿಕೆ ಇರಬೇಕು.
ಇವೆಲ್ಲ ಇದ್ದರೆ ನಾವು ಮುಂದೆ ಸರಿಯೋಕ್ಕಾಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಇದು ಯಾವಾಗಲೂ ಆಗೋದು, ಇದು ಆಗುತ್ತೋ ಇಲ್ವೋ, ನಾನು ಯಾಕೆ ಮಾಡಬೇಕು, ಇವಾಗಿಂದಾನೇ ಧ್ಯಾನ ಯಾಕೆ ಮಾಡಬೇಕು ಅಂತ ಇದ್ದರೆ ನಾವು ಮೂರ್ಖರಾಗ್ತೀವಿ. ನಾವು ಇವಾಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮತ್ತೆ ಜನ್ಮ ತೊಗೋತೀವಿ, ಮತ್ತೆ ಈ ಕಷ್ಟಗಳು ಮತ್ತೆ ಈ ಬಾಧೆಗಳು ಎಲ್ಲ ಇದ್ದೇ ಇರುತ್ತೆ. ಸೊ ಇದರಿಂದ ಪೂರ್ಣಾಗತಿ ನಾವು ಆಚೆ ಬರಬೇಕು ಅಂದರೆ ಏನು ಮಾಡಬೇಕು, ಸಾಧನೆ ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು, ಧ್ಯಾನಾಭ್ಯಾಸ ಮಾಡಲೇಬೇಕು. ಮಾಡಿದ್ರೆ ನೋಡಿ ಬುದ್ಧರು ಹೆಂಗಾಗಿದ್ದಾರೆ ಆ ಥರ ನಾವು ಆಗ್ತೀವಿ. ಭಗವಾನ್ ಬುದ್ಧರ ಥರ ನಾವು ಆಗಬೇಕು ಅಂದರೆ ಏನು ಮಾಡಬೇಕು, ಸತತ ಸಾಧನೆ ಬೇಕು. ಅರ್ಥ ಆಯ್ತಾ? ಸೊ ಅದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದೇ ಸ್ಥಿರವಾಗಿರಬೇಕು ಅಂದರೆ ಏನು ಮಾಡಬೇಕು, ಸಾಧನೆ ಮಾಡಬೇಕು. ಕಂಪ್ಲೀಟ್ ಸಾಧನೆಯಿಂದ ಅದು ಸ್ಥಿರ ಆಗುತ್ತೆ. ಸೊ ಹೇಗೆ ಮಾಡಬೇಕು ಅಂದರೆ ಧ್ಯಾನ ಎಲ್ಲ ನಿಮಗೆ ಗೊತ್ತಿದೆ, ಧ್ಯಾನದ ಬಗ್ಗೆನೂ ಆ ವಿಡಿಯೋ ಕೊಟ್ಟಿದ್ದೀನಿ, ಅದನ್ನು ನೋಡಿ ಸತತ ಸಾಧನೆ ಮಾಡಿ, ನಂಬಿಕೆ ಇಡಿ, ಆ ಚೈತನ್ಯದ ಮೇಲೆ ನಂಬಿಕೆ ಇಡಿ. ಆದಷ್ಟು ಕೋರಿಕೆಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಸಾಧನೆಯನ್ನು ಜಾಸ್ತಿ ಮಾಡಿಕೊಂಡಿದ್ರೆ ನೀವು ಆ ಸ್ಥಿತಿಲಿ ಪೂರ್ಣಾಗತಿ ಇರ್ತೀರಿ. ಅರ್ಥ ಆಯ್ತಾ? ಕೋರಿಕೆಗಳಿಂದ ನಮಗೇನು ಬರುತ್ತೆ, ಆ ಒಂದು ಕ್ಷಣಿಕ ಸುಖ ಸಿಗುತ್ತೆ, ಕ್ಷಣಿಕವಾದ ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತೆ ಅಷ್ಟೆ. ಬಟ್ ಇದರಿಂದ, ಈ ಒಂದು ಸಾಧನೆಯಿಂದ ಪರ್ಮನೆಂಟ್ ಸುಖ ಸಿಗುತ್ತೆ, ಪರ್ಮನೆಂಟ್ ಆನಂದ ಸಿಗುತ್ತೆ, ಸದಾನಂದ ಸ್ಥಿತಿಗೆ ಹೋಗ್ತೀವಿ. ಅದಕ್ಕೋಸ್ಕರನೇ ಧ್ಯಾನ. ಅದಕ್ಕೆ ಧ್ಯಾನ ಮಾಡಿ ಪರ್ಮನೆಂಟಾಗಿ ಆ ಒಂದು ಮೂಲ ಚೈತನ್ಯದ ಜೊತೆ ನೀವು ಒಂದಾಗಿ ಭಗವಂತನ ಸ್ವರೂಪರಾದರೆ, ನೀವು ಆ ಭಗವಂತನೇ ನೀವು ಆಗಬೇಕು ಅಂದರೆ, ಸ್ವರೂಪರಾಗಬೇಕು ಅಂದರೆ, ಆ ಮೂಲ ಚೈತನ್ಯ ಆಗಬೇಕು ಅಂದರೆ ಸಾಧನೆಯೇ ಮಾಡಬೇಕು. ಸಾಧನೆಯೇ ಅಲ್ಲಿಗೆ ನೀವು ತೊಗೊಂಡೋಗುತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ, ಇನ್ನೂ ಈ ಥರ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.